ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ತುಳಸಿ ಹಬ್ಬ ಯಾವ ರೀತಿ ಆಚರಿಸ್ತಿದ್ದೀವಿ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನಮ್ಮ ಮನೇಲಿ ತುಳಸಿ ಹಬ್ಬ ನಾನು 13ನೇ ತಾರೀಕೆ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ 12ನೇ ತಾರೀಕು ನೈಟಿಂದನೇ ಸ್ಟಾರ್ಟ್ ಆಗುತ್ತೆ, 13ನೇ ತಾರೀಕು ಮಧ್ಯಾಹ್ನ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ನಾನು ಸಾಯಂಕಾಲನೇ ಪೂಜೆ ಮಾಡ್ಕೊಂಬಿಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತೊಗೊಂಬಂದಿದ್ದೆ. ಆಗಲೇ ಸಾಯಂಕಾಲ ಇನ್ನೇನು 6 ಗಂಟೆಗಲ್ವ, ಇನ್ನೇನೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ ಬೆಳಗ್ಗೆನೇ. ಇವತ್ತು ಸಾಯಂಕಾಲ ನೆಲವನ್ನು ಒರೆಸ್ಬಿಟ್ಟು ಪೂಜೆ ಮಾಡ್ಕೊಂಬಿಡೋಣ ಅಂತ ಇಲ್ಲಿ ಪೂಜೆಗೆಲ್ಲ ಜೋಡಿಸ್ಕೊಂಡಿದ್ದೀನಿ. ನಾನು ಸಿಂಪಲ್ಲಾಗಿ ಒಂದು 5 ಥರದ ಹಣ್ಣು ಇಟ್ಕೊಳ್ತೀನಿ, ಮತ್ತು ನೈವೇದ್ಯಕ್ಕಂತಲೇ ಸಿಹಿ ಅವಲಕ್ಕಿ ಮಾಡ್ಕೊಂಡಿರ್ತೀನಿ ಅಷ್ಟೇ. ಇನ್ನು ಬೇರೆ ಏನೋ ಸ್ವೀಟ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು ದೀಪ ಹಚ್ಚೋದಕ್ಕೆ 9 ನೆಲ್ಲಿಕಾಯಿನ ಮಧ್ಯಭಾಗದಲ್ಲಿ ಅರ್ಧ ಕಟ್ ಮಾಡಿ ಈ ಥರ ತುಪ್ಪದ ಬತ್ತಿಯಿಂದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ದಿನ. ಇನ್ನು ಈ ತುಳಸಿ ಹಬ್ಬನ ಕಿರು ದೀಪಾವಳಿ ಅಂತಲೇ ಕರೀತಾರೆ. ಆದಷ್ಟು ನಾವು ಎಷ್ಟು ದೀಪ ಸಾಧ್ಯ ಆಗುತ್ತೋ ಅಷ್ಟು ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೀಪ ಹಚ್ಚಿದ್ದೀನಿ ಇಲ್ಲೆಲ್ಲ. ನಾವಿನ್ನು ಪೂಜೆ ಮಾಡುವಾಗ ಫಸ್ಟು ನಾವು ದೀಪ ಹಚ್ಚಿ ಸ್ಟಾರ್ಟ್ ಮಾಡೋದು. ಫಸ್ಟ್ ದೀಪ ಹಚ್ಚಿಬಿಟ್ಟು ನಾವು ಇಲ್ಲಿ ಅರ್ಶಿನ ಕುಂಕುಮ ಇಟ್ಕೊಬೇಕು. ಈ ಥರ ದೀಪ ಹಚ್ಚಿದ ಮೇಲೆ ಅರ್ಶಿನ ಕುಂಕುಮ ಇಡೋದ್ರಿಂದ ದೀಪಕ್ಕೆ ಜೀವ ತುಂಬಿದಾಗ ಅನಿಸುತ್ತೆ. ಫಸ್ಟ್ ನಾವು ದೀಪದ ಪೂಜೆ ಮಾಡಿ ಆಮೇಲೆ ಗಂಧದಿಂದ ಧೂಪ ಹರಿಸ್ಬೇಕು ನಾವು. ಸಿಂಪಲ್ಲಾಗಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೇಳಿದ್ದೀನಿ, ಅಡಿಕೆ ಎಲೆ ವಿಳ್ಯದೆಲೆ ಇಟ್ಬಿಟ್ಟಿರ್ತೀವಲ್ಲ, ಅದಕ್ಕೆ ಒಂದು ಬ್ಲೌಸ್ ಪೀಸು, ಒಂದು 5 ಥರದ ಹಣ್ಣು ಇಟ್ಟು ಸಿಹಿ ಅವಲಕ್ಕಿ ಇಟ್ಟಿದ್ದೀನಿ ಅಷ್ಟೇ ನೈವೇದ್ಯಕ್ಕೆ. ಮತ್ತು ಅರ್ಶಿನ ಕೊಂಬು, ತುಳಸಿ ಕಟ್ಟೆಗೆ ನೆಲ್ಲಿಕಾಯಿ ಗಿಡ ಬರುತ್ತಲ್ವ, ಅದರಲ್ಲೂ ಒಂದು ಕೊಂಬು ತೊಗೊಂಡು ತುಳಸಿ ಗಿಡಕ್ಕೆ ಕಟ್ಟಿಬಿಟ್ಟು ಅದಕ್ಕೆ ಅರ್ಶಿನ ಕೊಂಬು ಕಟ್ಟಿದ್ದೀನಿ ನಾನು ಇಲ್ಲೆಲ್ಲ. ಈ ಕಡೆ ತೆಂಗಿನಕಾಯಿ ಎಲ್ಲ ಹೊಡೆದ್ಬಿಟ್ಟು ಅದನ್ನು ಸಹ ಎಲ್ಲ ದೇವರಿಗೆ ಅರ್ಪಿಸ್ತಾ ಇದ್ದೀನಿ. ಈಗ ನಿಮ್ಮ ಮನೇಲಿ ಯಾವ ರೀತಿ ಹಬ್ಬ ಆಚರಿಸಿದ್ರಿ ಅಂತ ಕಾಮೆಂಟ್ ಮಾಡಿ. ತುಂಬ ಗಡಿಬಿಡಿಯಲ್ಲಿ ಸಾಯಂಕಾಲ ಲೇಟ್ ಆಗಿದ್ರೂ ತುಂಬ ಚೆನ್ನಾಗೇ ಆಯಿತು ಪೂಜೆ ಎಲ್ಲ. ತೆಂಗಿನಕಾಯಿ ಎಲ್ಲ ಹೊಡೆದ್ಬಿಟ್ಟು ಮತ್ತೆ ಧೂಪದಿಂದ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಈಗ ತುಪ್ಪದ ಬತ್ತಿ ಹಚ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು 9 ಅಥವಾ 5 ಆ ರೀತಿ ಹಚ್ಕೋಬೋದು ನೆಲ್ಲಿಕಾಯಿ ದೀಪನ. ನಾನು ಇಲ್ಲಿ 9 ನೆಲ್ಲಿಕಾಯಿ ತಗೊಂಡಿದ್ದೀನಿ. ಇಲ್ಲಿ ನಮಗೆ ಒಂದೇ ಸತಿ ಕಡ್ಡಿಯಿಂದ ಹಚ್ಚೋಕ್ಕಾಗಲಿಲ್ಲ ಅಂದರೆ ಈ ಥರ ಒಂದು ಊದಿನ ಕಡ್ಡಿಯಿಂದ ತಗೊಂಡು ಈ ಥರ ಹಚ್ಚಿದ್ರೆ ಬೇಗ ಹಚ್ಚಿಬಿಡ್ಬೋದು ಎಲ್ಲದಕ್ಕೂ. ಇನ್ನು ದೇವ್ರಿಗೆಲ್ಲ ಬೆಳಗ್ಬಿಟ್ಟು 3 ಕಡೆಗೂ ಸೂರ್ಯಂಗೂ ಎಲ್ಲರಿಗೂ ಬೆಳಗ್ಬಿಟ್ಟು ಈ ಥರ ಇಟ್ಬಿಟ್ಟು ಪೂಜೆ ಎಲ್ಲ ಆಯ್ತಲ್ವ. ಈಗ ಒಂದು 5 ಜನ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ, ಕೆಲವರು ಬರ್ತಾರೆ ಕೆಲವ್ರು ಬರಲ್ಲ, ಒಂದು 5 ಜನಕ್ಕಂತೂ ಅರ್ಶಿನ ಕುಂಕುಮ ಕೊಟ್ಟರೆ ತುಂಬ ಒಳ್ಳೆಯದು. ನಾನು ನೈಟೇ ಮಾಡಿದ್ನಲ್ವ, ಬೆಳಗ್ಗೆನೂ ಸಹ ಮಾಡ್ಕೊಂಬಿಡೋಣ ಪೂಜೆ ಅಂತಂದು ಬೆಳಗ್ಗೆನೂ ಸಹ ಸ್ನಾನ ಮಾಡ್ಕೊಂಬಂದು ಎಲ್ಲ ದೀಪ ಎಲ್ಲ ಗಾಳಿ ಅಲ್ವ ಆಗಲೇ ಹಾರ್ತಾ ಇತ್ತು, ಹಚ್ಚೋಕ್ಕೆ ಆಗ್ತಾ ಇಲ್ಲ. ಇಲ್ಲೆಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ಹಚ್ಕೊಳ್ತಾ ಇದ್ದೀನಿ. ಈಗ ನಾನು ಹಚ್ಚಿದಾಗೆಲ್ಲ ಹಾರೋಗ್ತಾನೆ ಇತ್ತು ದೀಪ. ಇನ್ನು ತುಪ್ಪದ ಬತ್ತಿಯಿಂದ ಈ ಥರ ಮಂಗಳಾರತಿ ಮಾಡಿ ಇದನ್ನು ಸಹ ಪೂಜೆ ಮುಗಿಸ್ಕೊಂಡೆ. ಇನ್ನು ಬೆಳಗ್ಗೆ ಪೂಜೆನ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಕಾಮೆಂಟ್ ಮಾಡಿ, ಆದಷ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.